ಹಾಯ್ ಫ್ರೆಂಡ್ಸ್, ಯಾವಾಗದ್ದು ಅನ್ಕೊಂಡಿದ್ರ ಇಂಟರ್ನೆಟ್ ಇಂದ ಇನ್ಫಾರ್ಮೇಶನ್ ಪಡಿತಾ ಇಂಟರ್ನೆಟ್ ನಮ್ಗೆ ಅದಕ್ಕೆ ಹಣ ಸಹ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದಂತ. ಅಂದ್ರೆ ನಾವು ಮಾತಾಡ್ತಿದ್ದೇವೆ ಇಂಟರ್ನೆಟ್ ಮನಿ, ಅಂದ್ರೆ ಇದಕ್ಕೆ ಡಿಜಿಟಲ್ ಕರೆನ್ಸಿ ಅಂತ ಸಹ ಹೇಳ್ತಾರೆ. ಇದರ ಹೆಸರು ಡಿಸೆಂಟ್ರಲೈಸ್ ಕ್ರಿಪ್ಟೋ ಕರೆನ್ಸಿ ಅಂತ. ಇದರ ಹೆಸರಲ್ಲಿ ನಿಮ್ಗೆ ಇದರ ಬಗ್ಗೆ ಎಲ್ಲ ಗೊತ್ತಾಗ್ತದೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನಾವು ತಿಳ್ಕೊಳ್ಳುವ ಡಿಸೆಂಟ್ರಲೈಸ್ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಡಿಜಿಟಲ್ ಕರೆನ್ಸಿ, ಇಂಟರ್ನೆಟ್ ಮನಿ ಅಂದ್ರೆ ಏನು. ನೋಡಿ ಫ್ರೆಂಡ್ಸ್, ಈಗ ನಿಮಗೆ ಇನ್ಶೂರೆನ್ಸ್ ಕಂಪನಿ ಓಪನ್ ಮಾಡಬೇಕಾದ್ರೆ IRDA ಅಂದರೆ ಇನ್ಶೂರೆನ್ಸ್ ಡೆವಲಪ್ಮೆಂಟ್ ಏಜೆನ್ಸಿ ಅದರ ಪರ್ಮಿಷನ್ ತೊಗೊಳ್ಬೇಕು. ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡಲಿಕ್ಕೆ SEBI ಹತ್ರ ಪರ್ಮಿಷನ್ ತೊಗೊಳ್ಬೇಕು. ಕಂಪನಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ MCA ಹತ್ರ ಪರ್ಮಿಷನ್ ತೊಗೊಳ್ಬೇಕು. ಅದೇ ರೀತಿ ಯಾವುದಾದ್ರೂ ಆರ್ಗನೈಸೇಷನ್, ಬಾಡಿ, ಕಮ್ಯುನಿಟಿ ಅಥವಾ ಗೌರ್ಮೆಂಟ್ ಮಾಡಿದ ಯಾವುದಾದ್ರು ಡಿಪಾರ್ಟ್ಮೆಂಟ್ ಹತ್ರ ಪರ್ಮಿಷನ್ ತೊಗೊಳ್ಳೇಬೇಕಾಗ್ತದೆ. ಯಾವಾಗ ಶಕ್ತಿ ಒಂದು ಕಡೆ ಕೇಂದ್ರಿತ ಆಗ್ತದೆ ಅದು ಸೆಂಟ್ರಲೈಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ದೇಶದ ಗವರ್ಮೆಂಟ್ ಅದೇ ದೇಶದ ಸೆಂಟರಲ್ಲಿ ಇರ್ತದೆ, ಅದೇ ಎಲ್ಲರನ್ನು ಲೀಡ್ ಮಾಡ್ತದೆ. ನೋಡಿ ಫ್ರೆಂಡ್ಸ್, ಯಾವಾಗ ಶಕ್ತಿ ಒಂದು ಕಡೆ ಕೇಂದ್ರಿತ ಆಗಿರ್ತದೆ ಅದಕ್ಕೆ ಸೆಂಟ್ರಲೈಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಂದರೆ ಒಂದು ವ್ಯಕ್ತಿ, ಆರ್ಗನೈಸೇಷನ್, ಗವರ್ಮೆಂಟ್ ಅಥವಾ ಒಂದು ಬಾಡಿ, ಟ್ರಸ್ಟ್ ಅಂದರೆ ಒಂದೇ ಕಡೆ ಗಮನ ಇರಬೇಕು. ಓಕೆ, ಹಾಗೆಂದರೆ ಟೆಕ್ನಾಲಜಿ ಪ್ರಪಂಚ ಬಗ್ಗೆ ಮಾತಾಡಿದರೆ ಡೇಟಾ ಒಂದು ಕಡೆ ಸೇವ್ ಆಗಿದ್ರೆ ಅದು ಸೆಂಟ್ರಲೈಸ್. ಇಂಥ ಏರಿಯಾದಲ್ಲಿ ಒಂದೇ ಇಶ್ಯೂ ಆಗೋದು ಅಂದರೆ ಕೊಲ್ಯಾಪ್ಸ್ ಆದರೆ ಅಥವಾ ಡೇಟಾ ಸ್ಟೋಲನ್ ಆದರೆ ಅಥವಾ ಹ್ಯಾಕಿಂಗ್ ಆದರೆ ಡೇಟಾ ಎಲ್ಲ ಕೊಲ್ಯಾಪ್ಸ್ ಆಗ್ತದೆ. ಡಿಯರ್ ಫ್ರೆಂಡ್ಸ್, ಈಗ ನೀವು ಸೆಂಟ್ರಲೈಸ್ ಸಿಸ್ಟಮ್ ಬಗ್ಗೆ ಕೇಳ್ತಿದ್ರಿ, ಬಟ್ ಇನ್ ಡಿಸೆಂಟ್ರಲೈಸ್ಡ್ ಇದರದೇ ಕ್ವೈಟ್ ಆಪೋಸಿಟ್. ಇದರಲ್ಲಿ ಶಕ್ತಿಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಎಲ್ಲರ ಹತ್ರ ಶಕ್ತಿ ಕೊಟ್ಟಿರ್ತಾರೆ. ಡಿಯರ್ ಫ್ರೆಂಡ್ಸ್, ಸೆಂಟ್ರಲೈಸ್ ಸಿಸ್ಟಮ್ ಅನ್ನು ಅಂತ್ಯಗೊಳಿಸಬಹುದು, ಬಟ್ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಅನ್ನು ಯಾವತ್ತೂ ಸಹ ಅಂತ್ಯಗೊಳಿಸ್ಲಿಕ್ಕಾಗಲ್ಲ. ಈಗ ಟೆಕ್ನಾಲಜಿ ಪ್ರಪಂಚದ ಬಗ್ಗೆ ನಾನು ಮಾತಾಡಬೇಕಾದ್ರೆ ನಿಮ್ಮ ಡೇಟಾ ಒಂದು ಕಂಪ್ಯೂಟರ್, ಒಂದು ಹಾರ್ಡ್ ಡ್ರೈವ್, ಒಂದು ಹಾರ್ಡ್ ಡಿಸ್ಕ್, ಒಂದು ಸರ್ವರ್ ಅಲ್ಲಿ ಸೇವ್ ಆಗದೆ ಅನೇಕ ಸರ್ವರ್ ಅಲ್ಲಿ ಸೇವ್ ಆಗ್ತದೆ, ಅನೇಕ ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಆಗ್ತದೆ. ಡಿಯರ್ ಫ್ರೆಂಡ್ಸ್, ಡಿಸೆಂಟ್ರಲೈಸ್ ಸಿಸ್ಟಮಿನ ಅಂತ್ಯ ಆಗಬೇಕಾದ್ರೆ ಇಡೀ ಪ್ರಪಂಚದಿಂದ ಇಂಟರ್ನೆಟ್ ಖಾಲಿ ಆಗಬೇಕು, ನಾಶ ಆಗಬೇಕು. ಇಲ್ಲದಿದ್ರೆ ಡಿಸೆಂಟ್ರಲೈಸ್ಡ್ ಅಂತ್ಯಗೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಡಿಯರ್ ಫ್ರೆಂಡ್ಸ್, ಇದೇ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಸೆಂಟ್ರಲೈಸ್ಡ್ ಆ್ಯಂಡ್ ಡಿಸೆಂಟ್ರಲೈಸ್ಡ್ ಸಿಸ್ಟಮ್. ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಅಲ್ಲಿ ಯಾವುದೇ ವ್ಯಕ್ತಿ, ಆರ್ಗನೈಸೇಷನ್, ಗವರ್ಮೆಂಟ್, ಟ್ರಸ್ಟ್, ಬಾಡಿ ಯಾವುದ್ರ ಸಹ ಕಂಟ್ರೋಲ್ ಇರಲ್ಲ. ಇದು ಟೆಕ್ನಾಲಜಿಯಿಂದ ಮಾಡಲ್ಪಟ್ಟಿದ್ದು ಮತ್ತು ಇದನ್ನು ಟೆಕ್ನಾಲಜಿ ಮಾತ್ರ ಮೂವ್ ಮಾಡ್ಲಿಕ್ಕೆ ಆಗ್ತದೆ. ಡಿಸೆಂಟ್ರಲೈಸ್ ಯಾವ ಥರ ಟೆಕ್ನಾಲಜಿ ಅಂದರೆ ಇದಕ್ಕೆ ಯಾವಾಗ ಕ್ರಿಯೇಟ್ ಮಾಡಿ ಎನ್ಕ್ರಿಪ್ಟ್ ಮಾಡಲ್ಪಡ್ತದೆ ಆಗ ಇದರ ಕ್ರಿಯೇಟರ್ಸ್ ಇದನ್ನು ಎಡಿಟ್ ಮಾಡ್ಲಿಕ್ಕೆ ಆಗಲ್ಲ. ಡಿಯರ್ ಫ್ರೆಂಡ್ಸ್, ಇದು ಮೇಜರ್ ಡಿಫ್ರೆನ್ಸ್ ಸೆಂಟ್ರಲೈಸ್ ಮತ್ತು ಡಿಸೆಂಟ್ರಲೈಸ್ ಸಿಸ್ಟಮ್ ಬಗ್ಗೆ. ಮತ್ತೆ ಇನ್ನೊಂದು ರೂಪ ಉಂಟು, ಇದರ ಹೆಸರು ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್ ಅಂತ. ಇದು ಇನ್ನೊಂದು ಫಾರ್ಮ್. ಈಗ ನೆಕ್ಸ್ಟ್ ಪಾಯಿಂಟ್ ಕ್ರಿಪ್ಟೋಗ್ರಫಿ ಅಂತ. ಕ್ರಿಪ್ಟೋಗ್ರಫಿಗೆ ಡಿಸೆಂಟ್ರಲೈಸ್ ಕ್ರಿಪ್ಟೋ ಕರೆನ್ಸಿ ಅಂತ ಸಹ ಹೇಳಲ್ಪಟ್ಟಿದೆ. ಡಿಸೆಂಟ್ರಲೈಸ್ಡ್ ಬಗ್ಗೆ ನಾನು ಹೇಳಿ ಆಯಿತು. ಈಗ ಕ್ರಿಪ್ಟೋ ಕರೆನ್ಸಿ ಅಂದರೆ ಕ್ರಿಪ್ಟೋ ಈ ವರ್ಡ್ ಕ್ರಿಪ್ಟೋಗ್ರಫಿಯಿಂದ ಬಂದದ್ದು. ಕ್ರಿಪ್ಟೋಗ್ರಫಿ ಒಂದು ಡೇಟಾ ಸೈನ್ಸ್, ಇಡೀ ಪ್ರಪಂಚದ್ದು ಸೆಕ್ಯೂರಿಟಿ ಸಿಸ್ಟಮ್. ಇಟ್ ಕ್ಯಾನ್ ಬಿ ಡಿಫೆನ್ಸ್ ಇರ್ಬೋದು, ಸೆಕ್ಯೂರಿಟಿ ಏಜೆನ್ಸಿ ಇರ್ಬೋದು. ಡಿಯರ್ ಫ್ರೆಂಡ್ಸ್, ಯಾವುದಾದ್ರೂ ಡೇಟಾ ಅನ್ನು ಎನ್ಕ್ರಿಪ್ಟೆಡ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಕ್ರಿಪ್ಟೋಗ್ರಫಿ ಅಂತ ಹೇಳ್ತೇವೆ ನಾವು ಈ ಪ್ರೊಸೆಸ್ ಅನ್ನು. 2009 ಇಂದ ವಾಟ್ಸಪ್ ಅಲ್ಲಿ ಸಹ ಕ್ರಿಪ್ಟೋಗ್ರಫಿಯನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಮತ್ತೆ ಏನಂದ್ರೆ ನೀವು ಮತ್ತೆ ನಾವು ಸಹ ವಾಟ್ಸಪ್ ಅಲ್ಲಿ ಕ್ರಿಪ್ಟೋಗ್ರಫಿಯನ್ನು ನಾವು ಡೈಲಿ ಯೂಸರ್ಸ್ ನಾವಿಬ್ರು ಸಹ. ಇದು ರಿಲಯಬಲ್, ಸೆಕ್ಯೂರ್ ಅಂಡ್ ಟ್ರಸ್ಟ್ ವರ್ದಿ. 2009 ಇಂದ ವಾಟ್ಸಪ್ ಯಾವತ್ತೂ ಸಹ ಹ್ಯಾಕೇ ಆಗಲಿಲ್ಲ. ಇದು ಜಸ್ಟ್ ನಾವು ಮಾತ್ರ ಅಲ್ಲ, ಇಡೀ ಪ್ರಪಂಚದ ಸೆಕ್ಯೂರಿಟಿ ಸಿಸ್ಟಮ್, ಡಿಫೆನ್ಸ್ ಸಿಸ್ಟಮ್ ಈ ಕ್ರಿಪ್ಟೋಗ್ರಫಿಯನ್ನು ಯೂಸ್ ಮಾಡ್ತದೆ. ಸೊ ಜಸ್ಟ್ ತಿಳ್ಕೊಳ್ಳಿ ಕ್ರಿಪ್ಟೋಗ್ರಫಿ ಎಷ್ಟು ಸ್ಟ್ರಾಂಗ್ ಅಂತ. ಇದಕ್ಕೆ ಪರ್ಸನ್ ಟು ಪರ್ಸನ್ ಅಂತ ಸಹ ಕರೆಯಲ್ಲ, ಯಾಕಂದ್ರೆ ಪರ್ಸನ್ ಟು ಪರ್ಸನ್ ತುಂಬಾ ಲೋ ವರ್ಡ್ ಆಯಿತು. ಸೊ ಪಿಯರ್ ಟು ಪಿಯರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಈಗ ವಾಟ್ಸಪ್ಪಿನ ಎಕ್ಸಾಂಪಲ್ ತಗೊಂಡ್ರೆ ಇದರಲ್ಲಿ ಕ್ರಿಪ್ಟೋಗ್ರಫಿ ಯೂಸ್ ಮಾಡ್ತಾರೆ. ವಾಟ್ಸಪ್ಪಿನ ಓನರ್ಸ್ ಸಹ ನಿಮ್ಮ ಮೆಸೇಜ್ ಅನ್ನು ಓದ್ಲಿಕ್ಕಾಗಲ್ಲ. ನೀವು ಯಾರಿಗೆ ವಾಟ್ಸಪ್ಪಿನ ಮೆಸೇಜ್ ಕಳಿಸಿದ್ದೀರಿ ಅವರು ಮಾತ್ರ ಇದನ್ನು ಡಿಕ್ರಿಪ್ಟ್ ಮಾಡಿ ಓದಬಹುದು. ಅದಕ್ಕೆ ಕ್ರಿಪ್ಟೋಗ್ರಫಿ ತುಂಬಾ ರಿಲಯಬಲ್, ಸೆಕ್ಯೂರ್ ಮತ್ತೆ ಟ್ರಸ್ಟ್ ವರ್ದಿ. ಎಲ್ಲಿ ಸಹ ನೀವು ಕ್ರಿಪ್ಟೋಗ್ರಫಿಯನ್ನು ಯೂಸ್ ಮಾಡಿದಾರಂತ ಕೇಳಲ್ಪಡ್ತೀರಿ, ಜಸ್ಟ್ ಥಿಂಕ್ ದ್ಯಾಟ್ ಅದು ಒನ್ ಆಫ್ ದ ಬೆಸ್ಟ್ ಸೆಕ್ಯೂರಿಟಿ ಸಿಸ್ಟಮ್ ಅಂತ. ಇದೇ ಕ್ರಿಪ್ಟೋಗ್ರಫಿ ನಿಮಿತ್ತ ಇದಕ್ಕೆ ಕ್ರಿಪ್ಟೋ ಕರೆನ್ಸಿ ಅಂತ ಸಹ ಹೇಳಲಾಗಿದೆ. ಡಿಯರ್ ಫ್ರೆಂಡ್ಸ್, ಈ ಟೆಕ್ನಾಲಜಿಯಲ್ಲಿ ತುಂಬ ಅತಿ ಶ್ರೇಷ್ಠ ಎನ್ನುವುದು ಬ್ಲಾಕ್ ಚೈನ್.
ಬ್ಲಾಕ್ ಚೈನ್ ತುಂಬ ಟೈಮಿಂದ ಯೂಸ್ ಮಾಡ್ತಿದ್ದ ಇದ್ದಾರೆ. ಇದಕ್ಕೆ ನಮಗೆ ಬೇಕು 3 ಥಿಂಗ್ಸ್, ಅದು ಡೇಟಾ, ಹ್ಯಾಶ್ ಮತ್ತು ಹ್ಯಾಶ್ ಆಫ್ ಪ್ರೀವಿಯಸ್ ಬ್ಲಾಕ್. ಬನ್ನಿ ಫ್ರೆಂಡ್ಸ್, ನಾವೀಗ ತಿಳಿಯೋಣ ಡೇಟಾ ಅಂದರೆ ಏನಂತ. ಡೇಟಾ ಅಂದರೆ ಗಿವರ್ ಮತ್ತು ರಿಸೀವರ್. ಡಿಯರ್ ಫ್ರೆಂಡ್ಸ್, ಬ್ಲಾಕ್ ಚೈನಲ್ಲಿ ಇಡೀ ಪ್ರಪಂಚದ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡಲಾಗುತ್ತೆ. ಬ್ಲಾಕಿನ ಚೈನ್ ಹೇಗೆ ಆಗ್ತದೆ ಇದರ ಬಗ್ಗೆ ನಾವೀಗ ತಿಳಿಯೋಣ. ಮೊದಲು ನಾನು ಡೇಟಾ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಸಪೋಸ್ ಎ ಬಿಗೆ $100 ಕೊಟ್ಟರೆ, ಎ ಇಸ್ ದ ಗಿವರ್, ಬಿ ಇಸ್ ದ ರಿಸೀವರ್, ಮತ್ತು $100 ಅದು ಟ್ರಾನ್ಸಾಕ್ಷನ್ ಅಮೌಂಟ್ ಆಗ್ತದೆ. ಮತ್ತೆ ಬರ್ತದೆ ಹ್ಯಾಶ್. ಹ್ಯಾಶ್ ಒಂದು ಯುನೀಕ್ ಕೋಡ್, ಜಸ್ಟ್ ಲೈಕ್ ಈಗ ಮನುಷ್ಯರಿಗೆ ಫಿಂಗರ್ ಪ್ರಿಂಟ್ಸ್ ಮತ್ತೆ ರೆಟಿನಾ ಇರ್ತದೆ, ಅದು ಹೇಗೆ ಒಂದೇ ಇರ್ತದೆ ಇಡೀ ಪ್ರಪಂಚದಲ್ಲಿ, ಅದೇ ರೀತಿ ಹ್ಯಾಶ್ ಸಹ ಒಮ್ಮೆ ಜನರೇಟ್ ಆದೆ ಪ್ರಪಂಚದಲ್ಲೇ ಅದು ಒಂದೇ ಇರ್ತದೆ, ಅದರದ್ದು ಕಾಪಿ ಇನ್ನೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ದಿಸ್ ಈಸ್ ಹ್ಯಾಶ್. ಸೊ ಹ್ಯಾಶ್ ಒಂದು ತುಂಬ ಸೆಕ್ಯೂರ್ ಆದ ಕೋಡ್. ಈಗ ಇದರ ನೆಕ್ಸ್ಟ್ ನಮಗೆ ಹ್ಯಾಶ್ ಆಫ್ ಪ್ರೀವಿಯಸ್ ಬ್ಲಾಕ್ ಅಂತ ಒಂದು ಸಿಗ್ತದೆ. ಈಗ ಯಾವಾಗ ಡೇಟಾ, ಹ್ಯಾಶ್ ಮತ್ತು ಹ್ಯಾಶ್ ಆಫ್ ಪ್ರೀವಿಯಸ್ ಬ್ಲಾಕ್ ಮಿಕ್ಸ್ ಆಗ್ತದೆ, ಇದಕ್ಕೆ ನಾವು ಬ್ಲಾಕ್ ಚೈನ್ ಅಂತ ಹೇಳ್ತೇವೆ. ಸೊ ಬ್ಲಾಕ್ ಚೈನ್ ಇದು ಮೂರದ್ರ ಮಿಶ್ರಣ. ಬ್ಲಾಕ್ ಚೈನಿನ ಫಸ್ಟ್ ಪಾರ್ಟನ್ನು ಪ್ರಪಂಚದಲ್ಲಿ ಆ ಫಸ್ಟ್ ಪಾರ್ಟನ್ನು ಜೆನೆಸಿಸ್ ಅಂತ ಹೇಳ್ತಾರೆ. ಡಿಯರ್ ಫ್ರೆಂಡ್ಸ್, ಸಪೋಸ್ ಈಗ ಎ ಬಿಗೆ ಹಣ ಕೊಟ್ಟು ಲೆಟಸ್ ಸಿ ಅದು ಹೇಗೆ ರಿಜಿಸ್ಟರ್ ಆಗ್ತದೆ ಬ್ಲಾಕ್ ಚೈನಲ್ಲಿ ಅಂತ. ಡಿಯರ್ ಫ್ರೆಂಡ್ಸ್, ಈಗ ಎ ಬಿಗೆ ಹಣ ಕೊಟ್ಟರೆ ಇದು ಏನಾಗ್ತದೆ ಅಂದರೆ, ಎ ಬಿಗೆ ಹಣ ಕೊಡೋದು ಅದು ಡೇಟಾ, ಮತ್ತು ನೆಕ್ಸ್ಟ್ ಬರೋದಿಲ್ಲಿ ಹ್ಯಾಶ್. ಹ್ಯಾಶ್ ಅಂದರೆ ಒಂದು ಯುನೀಕ್ ಕೋಡ್. ಮತ್ತೆ ಬರೋದು ಹ್ಯಾಶ್ ಆಫ್ ಪ್ರಿವಿಯಸ್ ಬ್ಲಾಕ್, ಅದನ್ನೇ ಪ್ರೆಸೆಂಟ್ ಬ್ಲಾಕ್ ಅನ್ನು ಪ್ರಿವಿಯಸ್ ಬ್ಲಾಕ್ ಒಟ್ಟಿಗೆ ಕನೆಕ್ಷನ್ ಮಾಡಿ ಬ್ಲಾಕ್ ಚೈನ್ ಅಂತ ಆ ಕಾನ್ಸೆಪ್ಟ್ ಇಲ್ಲಿ ಉತ್ಪಾದನೆ ಆಗ್ತದೆ. ಎ ಇಂದ ಬಿ ಆದಮೇಲೆ ಬಿ ಇಂದ ಸಿ, ಇದೇನಾಗ್ತದೆ ಅಂದರೆ ಬಿ ಇಂದ ಸಿ ಇಂದ ಮತ್ತೆ ಸಿ ಇಂದ ಡಿ, ಡಿ ಇಂದ ಇ, ಇದೇ ರೀತಿ ಬಿಕಾಸ್ ಆಫ್ ದ ಪ್ರೀವಿಯಸ್ ಬ್ಲಾಕ್ ಚೈನ್ ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ಹ್ಯಾಶ್ ಆಫ್ ಪ್ರೀವಿಯಸ್ ಬ್ಲಾಕ್ ಮತ್ತು ಹ್ಯಾಶ್ ಕಾನ್ಸೆಪ್ಟ್ ನಿಮಿತ್ತ ಬ್ಲಾಕ್ ಚೈನ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಬ್ಲಾಕ್ ಚೈನಲ್ಲಿ ಕರಪ್ಷನಿನ ಕಾನ್ಸೆಪ್ಟೇ ಇಲ್ಲ. ಲೆಟಸ್ಸೇ ಇದು ಬ್ಲಾಕ್ ಚೈನನ್ನು ಅಪ್ಲೈ ಮಾಡಿದರೆ ಪ್ರಾಪರ್ಟಿ ಪರ್ಚೇಸಿಂಗಲ್ಲಿ 2010 ಪ್ರಾಪರ್ಟಿ ಸೇಲ್ ಮಾಡಿದರೆ, 2020 ಪ್ರಾಪರ್ಟಿ ಸೇಲ್ ಮಾಡಿದರೆ, 2020 ಪ್ರಾಪರ್ಟಿಯನ್ನು ಸೇಲ್ ಮಾಡಿದರೆ ಕೂಡ 2010 ನಾವು ರಿಜಿಸ್ಟ್ರಿ ನೋಡ್ಬೋದು. ಸೊ ಬ್ಲಾಕ್ ಚೈನ್ ಅಪ್ಲೈ ಮಾಡಿ ಆದಮೇಲೆ ಚೀಟಿಂಗ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಪ್ರಾಪರ್ಟಿ ನೋಡಿದರೆ ಅದು ಎಲ್ಲ ರಿಜಿಸ್ಟ್ರೇಷನ್ ಒಂದೇ ಕಡೆಯಿಂದ ಮಾಡ್ತಾರೆ, ಸೊ ಅದರಲ್ಲಿ ತುಂಬ ಫ್ರಾಡ್ ಸಹ ಮಾಡ್ಬೋದು. ಬಟ್ ಬ್ಲಾಕ್ ಚೈನನ್ನು ಇಂಪ್ಲಿಮೆಂಟ್ ಮಾಡಿದರೆ ಪ್ರಾಪರ್ಟಿ ರಿಜಿಸ್ಟ್ರೇಷನಲ್ಲಿ ಎಷ್ಟು ಜಾಗದಲ್ಲಿ ಡೇಟಾ ಸ್ಟೋರ್ ಇರ್ತದೆ, ಬೇರೆ ಬೇರೆ ಇಯರ್ ಇದು ಅಥವಾ ಅದು ಯಾರ್ದು ಓನರ್ ಇದು ಅಂತ ಎಷ್ಟು ರಿಜಿಸ್ಟರ್ ಇರ್ತದೆ ಅಂದರೆ ಅದರಲ್ಲಿ ಸ್ಕ್ಯಾಮ್, ಕರಪ್ಷನ್ ಏನು ಸಹ ಆಗಲಿಕ್ಕೆ ಚಾನ್ಸೇ ಇಲ್ಲ. ಸೊ ಕರಪ್ಷನನ್ನು ನಾವು ಬ್ಲಾಕ್ ಚೈನಲ್ಲಿ ಡಿಸೆಂಟ್ರಲೈಸ್ ಸಿಸ್ಟಮಿಂದ ತಡಿಬೋದು. ಹೇಗೆ ಬ್ಯಾಂಕಲ್ಲಿ ಹಣ ಹಾಕಿದ ಕೂಡಲೇ ಅದನ್ನು ಅಕೌಂಟೆಂಟ್ ವ್ಯಾಲಿಡೇಟ್ ಮಾಡ್ತಾರೆ, ಅದೇ ರೀತಿ ಬ್ಲಾಕ್ ಚೈನಲ್ಲಿ ನಾವು ಏನು ಸಹ ರಿಜಿಸ್ಟ್ರಿ ಟ್ರಾನ್ಸಾಕ್ಷನ್ ಮಾಡಿದ ಕೂಡಲೇ ಅದನ್ನು ವ್ಯಾಲಿಡೇಟ್ ಮಾಡೋದು ಒಂದು ನೋಟ್ಸ್ ವ್ಯಾಲಿಡೇಟ್ ಮಾಡ್ತದೆ. ಒನ್ಸ್ ಅದು ವ್ಯಾಲಿಡೇಷನ್ ಎಲ್ಲ ಕಂಪ್ಲೀಟ್ ಆಗ್ತದೆ, ಅದನ್ನು ಎಲ್ಲ ನೋಟ್ಸಿಗೆ ಬ್ರಾಡ್ಕಾಸ್ಟ್ ಮಾಡ್ತಾರೆ. ಸೊ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಲೇಟರ್ ಈ ಬ್ಲಾಕನ್ನು ಬ್ಲಾಕ್ ಚೈನಲ್ಲಿ ಕೂಡಿಸ್ತಾರೆ. ಸೊ ಒನ್ಸ್ ಬ್ಲಾಕ್ ಚೈನ್ ಇಸ್ ಡನ್, ಪ್ರೀವಿಯಸ್ ಹ್ಯಾಶಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಬ್ಲಾಕ್ ಚೈನ್. ಈಗ ನೀವು ಸ್ಕ್ರೀನಲ್ಲಿ ನೋಡ್ಬೋದು ಎಷ್ಟು ಬ್ಲಾಕ್ನ ಟ್ರಾನ್ಸಾಕ್ಷನ್ ಆಗ್ತಾ ಇರ್ತದೆ ಅಂತ ಪ್ರಪಂಚದಲ್ಲಿ. 1 ಸೆಕೆಂಡಲ್ಲಿ ಮಿಲಿಯನ್ಸ್, ಬಿಲಿಯನ್ಸ್ ಲೆಕ್ಕ ಇಡಲಿಕ್ಕಾಗಲ್ಲ, ಅಷ್ಟು ಬ್ಲಾಕ್ ಚೈನಿನ ಟ್ರಾನ್ಸಾಕ್ಷನ್ ಆಗ್ತಾ ಇರ್ತದೆ. ಇದರಲ್ಲಿ ನೀವು ಏನಾದರೂ ಎಡಿಟ್ ಮಾಡಬೇಕಾದ್ರೆ ಎಲ್ಲ ನೋಡಲ್ಲಿ ಮಾಡಬೇಕು, ವಿಚ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಈಗ ನಿಮ್ಗೆ ಗೊತ್ತಾಗೇ ಇರ್ಬೋದು, ಇದರ ಬ್ಲಾಕ್ ಚೈನ್ನ ಕ್ರಿಯೇಟರ್ಸ್ ಸಹ ಈ ಟ್ರಾನ್ಸಾಕ್ಷನನ್ನು ಎಡಿಟ್ ಮಾಡಲಿಕ್ಕಾಗಲ್ಲ ಬೇಕಾದರೂ ಸಹ, ಯಾಕಂದರೆ ಅಷ್ಟು ಇಡ್ತದೆ.
ಸೊ ಇದೇ ನೀವೀಗ ಏನು ನೋಡ್ತಿದ್ದೀರಿ, ಇದೇ ಬ್ಲಾಕ್ ಚೈನ್ ವಿಚ್ ಇಸ್ ಅ ಕ್ರಿಪ್ಟೋ ಕರೆನ್ಸಿ, ಡಿಸೆಂಟ್ರಲೈಸೇಷನ್, ಪಿಯರ್ ಟು ಪಿಯರ್, ಕ್ರಿಪ್ಟೋಗ್ರಫಿ ಮತ್ತು ಬ್ಲಾಕ್ ಚೈನ್ ಅಂತ ಹೇಳ್ತಾರೆ. ಡಿಯರ್ ಫ್ರೆಂಡ್ಸ್, ಪ್ರಪಂಚದ ಫಸ್ಟ್ ಬಿಟ್ಕಾಯಿನ್ ಮತ್ತು ಸೆಕೆಂಡ್ ಲಾರ್ಜೆಸ್ಟ್ ಕ್ರಿಪ್ಟೋ ಕರೆನ್ಸಿ ಇಥೆರಿಯಂ. ಸೊ ಪ್ರಪಂಚದ ಫಸ್ಟ್ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್, ಮತ್ತು ಈಗ ಪ್ರೆಸೆಂಟ್ ಸಹ ಅದು ಲಾರ್ಜೆಸ್ಟ್ ಕರೆನ್ಸಿ ಆಗಿ ಉಳಿದಿದೆ. ಕ್ರಿಪ್ಟೋ ಕರೆನ್ಸಿ ಈಗ ನೀವು ಎಲ್ಲ ಕಡೆ ಎಲ್ಲಿ ಸಹ ಅಕ್ಸೆಪ್ಟ್ ಮಾಡ್ತಾರೆ. ಇ ಕಾಮರ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಫಾರೆಕ್ಸ್ ಟ್ರೇಡಿಂಗ್ ಇರ್ಬೋದು, ಎಲ್ಲ ಕಡೆ ಕ್ರಿಪ್ಟೋ ಕರೆನ್ಸಿಯನ್ನು ತಗೊಳ್ತಾರೆ ನಿಮ್ಗೆ ಏನಾದರೂ ಪರ್ಚೇಸಿಂಗ್ ಇದ್ದರೆ. ಅದೇ ರೀತಿ ನೀವು ಈ ಕ್ರಿಪ್ಟೋ ಕರೆನ್ಸಿಯನ್ನು ಯುಟಿಲೈಸ್ ಮಾಡ್ಬೋದು, ಹೋಲ್ಡ್ ಮಾಡ್ಬೋದು, ಟ್ರೇಡ್ ಮಾಡ್ಬೋದು. ಸೊ ಈಗ ನಾವು ತಿಳಿಯೋಣ ಫ್ರೆಂಡ್ಸ್, ಹೇಗೆ ಕ್ರಿಪ್ಟೋ ಕರೆನ್ಸಿದು ಪ್ರೈಸ್ ಮೇಲೆ ಕೆಳಗೆ ಆಗ್ತದೆ ಅಂತ. ಸೊ ಪ್ರೈಸ್ ರೈಸ್ ಮತ್ತು ಡೌನ್ ಆಗೋದು ಫಸ್ಟ್ ಪ್ರೈಮರಿ ಫ್ಯಾಕ್ಟರ್ ಯಾವುದಂದರೆ ಯುಟಿಲೈಸೇಷನ್. ಈಗ ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿ ಪ್ರಾಪರ್ ಆಗಿ ಯುಟಿಲೈಸ್ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಾದ್ರೂ ಯುಟಿಲೈಸ್ ಆಗ್ತಿಲ್ಲದಿದ್ದರೆ ಅದು ಒಂದು ರೆಡ್ ಫ್ಲ್ಯಾಗ್. ಸೊ ಯುಟಿಲೈಸೇಷನ್ ಅಂದರೆ ಏನು? ಇಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಬೇಕಾದ್ರೆ ಇ ಕಾಮರ್ಸಲ್ಲಿ ಯುಟಿಲೈಸ್ ಆಗ್ಬೋದು, ಅಥವಾ ಫಾರೆಕ್ಸ್ ಟ್ರೇಡಿಂಗಲ್ಲಿ ಯುಟಿಲೈಸ್ ಆಗ್ಬೋದು. ಈಗ ಒಟ್ಟಾರೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ಯುಟಿಲೈಸ್ ಆಗೋದು, ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಯುಟಿಲೈಸ್ ಆಗ್ಬೋದು, ಅಥವಾ ನೀವು ಏನಾದರೂ ನೀರಿನ ಬಾಟಲ್ ತಗೊಳ್ಳಿಕ್ಕೆ ಯುಟಿಲೈಸ್ ಆಗ್ಬೋದು. ಒಂದು ಚಿಕ್ಕದಿಂದ ಚಿಕ್ಕ ವಿಷಯಕ್ಕೆ ಸಹ ಯುಟಿಲೈಸ್ ಆಗುವುದನ್ನು ನಾವು ಕ್ರಿಪ್ಟೋ ಕರೆನ್ಸಿಯ ಯುಟಿಲೈಸೇಷನ್ ಅಂತ ಹೇಳೋದು. ಇದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇದು ಕರೆಕ್ಟ್ ಅಪ್ಲೈ ಆಗಲೇಬೇಕು ಒಂದು ಒಳ್ಳೆ ಕ್ರಿಪ್ಟೋ ಕರೆನ್ಸಿ ಅಂದರೆ. ಯುಟಿಲೈಸೇಷನ್ ಕರೆಕ್ಟಾಗಿ ಆಗ್ತಾ ಇದ್ರೆ ನೆಕ್ಸ್ಟ್ ಆಗೋದೇ ಸರ್ಕ್ಯುಲೇಷನ್. ಡಿಯರ್ ಫ್ರೆಂಡ್ಸ್, ಇದರ ಸರ್ಕ್ಯುಲೇಷನ್ ಆಗ್ತಾನೆ ಹೋಗ್ತದೆ. ಈಗ ಎಷ್ಟಾಗ್ತದೆ ಅಂತ ಅದು ಸಿಸ್ಟಮಿಗೆ ಬಿಟ್ಟದ್ದು. ಈಗ ಇನ್ನೊಂದು ಇಶ್ಯೂ ಏನಾಗೋದಂದರೆ ಲಿಮಿಟೆಡ್ ಸಪ್ಲೈ. ಯಾವುದಾದ್ರೂ ಕ್ರಿಪ್ಟೋ ಕರೆನ್ಸಿ ಲಿಮಿಟೆಡ್ ಸಪ್ಲೈ ಇದ್ದರೆ ಅದರ ಡಿಮಾಂಡ್ ತುಂಬ ಹೈ ಇರ್ತದೆ. ಹೇಗೆ ಆನಿಯನ್ ಇದು ಪ್ರೈಸ್ 250 ರುಪೀಸಿಂದ ಪುನಃ 30 ರುಪೀಸ್ ಪರ್ ಕಿಲೋ ಬಂತು, ಅದೇ ರೀತಿ ಸಪ್ಲೈ ಜಾಸ್ತಿ ಆದಷ್ಟು ಕ್ರಿಪ್ಟೋ ಕರೆನ್ಸಿಯ ಬೆಲೆ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಲಿಮಿಟೆಡ್ ಸಪ್ಲೈ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡಿಯರ್ ಫ್ರೆಂಡ್ಸ್, ಪ್ರೈಸ್ ರೈಸ್ ಆ್ಯಂಡ್ ಫಾಲ್ ಇದು ಮೂರೇ ರೂಲ್. ಅದು ಏನಂದರೆ ಯುಟಿಲೈಸೇಷನ್, ಸರ್ಕ್ಯುಲೇಷನ್ ಮತ್ತು ಲಿಮಿಟೆಡ್ ಸಪ್ಲೈ. ಯಾವುದೇ ಕ್ರಿಪ್ಟೋ ಕರೆನ್ಸಿದು ಲಿಮಿಟೆಡ್ ಸಪ್ಲೈ ಇದ್ದರೆ ಮಾತ್ರ ಅದರ ಪ್ರೈಸ್ ಇನ್ಕ್ರೀಸ್ ಆಗ್ಬೋದು. ಇಲ್ಲದಿದ್ದರೆ ಒಂದು ಕ್ರಿಪ್ಟೋ ಕರೆನ್ಸಿದು ಸಪ್ಲೈ ತುಂಬಾ ಹೆಚ್ಚುಂಟಂತ ಅಂದ್ಕೊಳ್ಳಿ, ಅದರ ಪ್ರೈಸ್ ಇನ್ಕ್ರೀಸ್ ಆದರೂ ಸಹ ಅದು ಸ್ಟೇಬಲ್ ಆಗಿರಲ್ಲ. ಅದು ಎಲ್ಲಾದರೂ ಬಿದ್ದು ಪುನಃ ಲೋ ಆಗ್ತದೆ. ಬಿಕಾಸ್ ಅದು ನೇಚರ್ ಇದು ರೂಲ್. ಎಲ್ಲಿ ಲಿಮಿಟೆಡ್ ಸಪ್ಲೈ ಇರ್ತದೆ ಮತ್ತು ಡಿಮಾಂಡ್ ಹೆಚ್ಚಿರ್ತದೆ, ಅಲ್ಲೇ ನಾವು ಪ್ರೈಸನ್ನು ಇನ್ಕ್ರೀಸ್ ಮಾಡೋದು. ಈಗ ಬೇರೆ ಕ್ರಿಪ್ಟೋ ಕರೆನ್ಸಿ ಯಾವುದ್ರದ್ದು ಲಿಮಿಟ್ಲೆಸ್ ಉಂಟು, ತುಂಬನೇ ಉಂಟು ಅದರದ್ದು ಇದು ಸಪ್ಲೈ, ಅಂಥದ್ರದ್ದು ಪ್ರೈಸ್ ಯಾವಾಗೂ ಹೆಚ್ಚು ಆಗಲೇ ಇಲ್ಲ. ಸೊ ಈ ಮೂರು ಫ್ಯಾಕ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ತಿಳಿಯೋಣ ಒಂದು ಹೊಸ ಪ್ರಾಜೆಕ್ಟಿನ ವಿಷಯದಲ್ಲಿ. ಇದರ ಹೆಸರು ಲಕ್ಸುರಿಯಸ್ ಪ್ರೋ ನೆಟ್ವರ್ಕ್ ಟೋಕನ್ ಅಂತ. ಇದು ಸಿನ್ಸ್ 2010 ಸ್ಟಾರ್ಟ್ ಆಗಿದೆ. ಮತ್ತು ಇದ್ರದ್ದೇನು ಸ್ಪೆಷಾಲಿಟಿ ಅಂದರೆ ಇದಕ್ಕೆ ತುಂಬಾ ಬೆನಿಫಿಟ್ಸ್ ಉಂಟು. ಲೈಕ್ ಮಲ್ಟಿ ಯುಟಿಲಿಟಿ, ಡಿಸೆಂಟ್ರಲೈಸ್ಡ್ ಕ್ರಿಪ್ಟೋ ಗೇಟ್ವೇ ಒಂದು ಗೇಟ್ವೇ ರೆವಲ್ಯೂಷನೈಸಿಂಗ್ ಪ್ರಾಜೆಕ್ಟ್. ಮತ್ತು ಇದರಲ್ಲಿ ಇನ್ನೂ ಏನುಂಟಂದರೆ LP&T US ಮತ್ತು ಫಾರೆಕ್ಸ್ ಟ್ರೇಡಿಂಗ್ ಜೊತೆ ಇದರ ಟೈಅಪ್ ಆಗಿದೆ. ಮತ್ತು ನಾಲ್ಕನೇದು ಇದರಲ್ಲಿ ಏನುಂಟಂದರೆ ಡಿಸೆಂಟ್ರಲೈಸ್ಡ್ ಕ್ರಿಪ್ಟೋ ವಾಲ್ ಅಂತ. ಸೊ ನಾವು ಮಲ್ಟಿ ಯುಟಿಲಿಟಿ ಅಂತ ಜಸ್ಟ್ ಮಾತಿಗೆ ಹೇಳ್ತಿಲ್ಲ. ಈ ಮಲ್ಟಿ ಯುಟಿಲಿಟಿ ಟೋಕನಿಂದ ನೀವು ಫೈನಾನ್ಸ್ ಇರ್ಬೋದು, ಫಾರೆಕ್ಸ್ ಟ್ರೇಡಿಂಗ್, ಇ ಕಾಮರ್ಸ್, ಹೋಟೆಲ್, ಇನ್ನೊಂದು ತುಂಬ ಎಲ್ಲ ಮಾಡ್ಬೋದು. ನಿಮ್ಗೆ ಬೇಕಾದರೆ ಹೌಸ್ ಕೋಡೋಸ್, ಬೋಟ್ಸ್ ಮತ್ತು ಕಾರ್ಸ್, ಕ್ಲೋತಿಂಗ್ ಮತ್ತು ಏನು ಆಕ್ಸೆಸರೀಸ್ ಬೇಕಾದರೆ ಇದರಿಂದ ಈ LPN ಟೋಕನಿಂದನೇ ಪರ್ಚೇಸ್ ಮಾಡ್ಬೋದು. ಮತ್ತು ಈಗದ್ದು ಮಾಡರ್ನ್ ಪ್ರಪಂಚದಲ್ಲಿ ನಾವು ಎಲ್ಲವನ್ನು ಆದಷ್ಟು ಈಸಿಲಿ ಪರ್ಚೇಸ್ ಮಾಡ್ಲಿಕ್ಕೆ ನೋಡ್ತೀವಿ. ಸೊ LPN ಟೋಕನ್ ನಿಮಗೆ ಎಲ್ಲ ನೀಡ್ಸಿಗೆ
ಇದೇ ಒನ್ ಸ್ಟಾಪ್ ಸೊಲ್ಯೂಷನ್. ಇದು ಬೇರೆ ಕ್ರಿಪ್ಟೋ ಕರೆನ್ಸಿಯಿಂದ ತುಂಬಾನೇ ಯೂನಿಕ್, ಯಾಕಂದ್ರೆ ಇದರ ಟೈಅಪ್ ತುಂಬಾನೇ ಬ್ರ್ಯಾಂಡ್ಸ್ ಜೊತೆ ಹೊರಗಿನ ಪ್ರಪಂಚದಲ್ಲಿ ದೇಶದಲ್ಲಿ ಆಗಿದೆ. ಸೊ ಇದು ಒಂದು LPN ಟೋಕನ್ ಇಂದ ನೀವು ಏನ್ ಸಹ ಗೂಡ್ಸ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಇದು ಒಂದರಲ್ಲೇ ನೀವು ತಗೊಳ್ಬಹುದು. ಸೊ LPN ಟೋಕನ್ ಈ ರೀತಿ ವರ್ಕ್ ಆಗ್ತದೆ. ಡಿಯರ್ ಫ್ರೆಂಡ್ಸ್, LPN ಎಷ್ಟು ದೊಡ್ಡದಂದ್ರೆ ಈಗ ನೀವು ನೋಡಬಹುದು ಹೇಗೆ JP Morgan ಅಂತ ಒಂದೇ ಬ್ಯಾಂಕ್ ಅದು ಅಮೆರಿಕನ್ ಡಾಲರ್ ಒಟ್ಟಿಗೆ ಬಿಟ್ಕಾಯಿನ್ ಅನ್ನು ಟೈಅಪ್ ಮಾಡಿದೆ. ಬಟ್ ಅದರದು ಸೆಕೆಂಡ್ ಅಂತ ಯಾರೂ ಇಲ್ಲ. ಸೊ LPN ಟೋಕನ್ ಅದು ಎಷ್ಟು ಡಿಫ್ರೆಂಟ್ ಅಂದ್ರೆ ಲಕ್ಸುರಿಯಸ್ ಪ್ರೋ ನೆಟ್ವರ್ಕ್ ಟೀಮ್ ಅವರು ಅಮೆರಿಕನ್ ಇದ್ರ ಜೊತೆ ಫಾರೆಕ್ಸ್ ಟ್ರೇಡಿಂಗ್ ಮುಖಾಂತರ ಟೈಅಪ್ ಮಾಡಿದ್ದಾರೆ. ಸೊ ಇದು ರೆವಲ್ಯೂಷನ್ ಮಾಡ್ತದೆ ಇಡೀ ಜಗತ್ತನ್ನು. ಸೊ ಥರ್ಡ್ ಇಂಪಾರ್ಟೆಂಟ್ ನಮ್ಗೆ ಏನ್ ಬೇಕಿತ್ತು, ವಿಚ್ ಇಸ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್. ಸೊ ಈಗ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಎಷ್ಟು ಈಸಿ ಆಗ್ತದೆ ಅಷ್ಟು ಈ LPN ಟೋಕನ್ ಅನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮಗೆ ಸುಲಭ ಆಗ್ತದೆ. ನಾವು ಆಗ ಮೆನ್ಷನ್ ಮಾಡಿದ್ವಿ LPN ಟೋಕನ್ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಉಂಟು ಅಂತ. ಈ ನೆಟ್ವರ್ಕ್ ಟೀಮ್ ಡಿಸೆಂಟ್ರಲೈಸ್ ಕ್ರಿಪ್ಟೋ ಪೇಮೆಂಟ್ ಗೇಟ್ವೇ ಮೇಲೆ ತುಂಬಾನೇ ಫೋಕಸ್ ಮಾಡ್ತಾ ಉಂಟು. ಸೊ ಒಂದೇ ಕಾರ್ಡಿಗೆ ಒಂದೇ ಬಾರ್ಕೋಡ್ ಇರ್ತದೆ. ಈ ಬಾರ್ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ಎಲ್ಲಿ ಸಹ ನೀವು ಆರಾಮ್ಸೆ ಪರ್ಚೇಸ್ ಮಾಡಬಹುದು. ಸೊ ಇದು ಒಂದು ರೆವಲ್ಯೂಷನೈಸಿಂಗ್ ಕಾರ್ಡ್. ಸೊ ಇದು ರೆವಲ್ಯೂಷನೈಸಿಂಗ್ ಸಿಸ್ಟಮ್ ಎಷ್ಟು ಯೂನಿಕ್ ಪ್ರಾಜೆಕ್ಟ್ ಅಂತ ನೀವೇ ಅನ್ಕೊಳ್ಳಿ. ಡಿಯರ್ ಫ್ರೆಂಡ್ಸ್, ಇನ್ನೊಂದು ಮೇನ್ ಪಾಯಿಂಟ್ ಏನಂದ್ರೆ LPN ಡಿಸೆಂಟ್ರಲೈಸ್ ಕ್ರಿಪ್ಟೋ ವಾಲ್ಟ್ ಅಂತ. ಇದು ಗೇಮಿಂಗ್ ವರ್ಲ್ಡ್ ಅಲ್ಲಿ ಒಂದು ದೊಡ್ಡ ರೆವಲ್ಯೂಷನ್. ಸೊ ಈ ಸಿಸ್ಟಮ್ ಅನ್ನು ಯೂಸ್ ಮಾಡಿ ಗೇಮಿಂಗ್ ಅಲ್ಲಿ ಏನ್ ಸಹ ಅಮೌಂಟ್ ಟ್ರಾನ್ಸಾಕ್ಷನ್ ಆಗ್ತದೆ. ಸೊ LPN ಡಿಸೆಂಟ್ರಲೈಸ್ ಕ್ರಿಪ್ಟೋ ವಾಲ್ಟ್ ಅನ್ನು ಈಗ ಸದ್ಯಕ್ಕೆ ಗೇಮಿಂಗಿಗೆ ಯೂಸ್ ಮಾಡ್ತಾರೆ. ಇದರಿಂದ ಏನಾಗ್ತದೆ ಅಂದ್ರೆ ಪ್ರೈಸ್ ಅಲ್ಲಿ ಗೇಮ್ ಅಲ್ಲಿ ಎಲ್ಲ ವಿನ್ ಆಗಿ ಹಣ ಟ್ರಾನ್ಸಾಕ್ಷನ್ಗೆ. ಸೊ ಗೇಮರ್ಸ್ಗೆ ಈಚೆಯಿಂದ ಆಚೆ ಹಣ ಕಳಿಸ್ಲಿಕ್ಕೆ ಸೆಂಡ್ ಅಂಡ್ ರಿಸೀವ್ ತುಂಬಾನೇ ಈಸಿ ಆಗ್ತದೆ. ಸೊ ಇದು ಒನ್ ಆಫ್ ದ ಸೇಫೆಸ್ಟ್ ಅಂಡ್ ಬೆಸ್ಟ್ ಮೆಥಡ್ ಫಾರ್ ಗೇಮರ್ಸ್ ಅಂತ ಡಿಸೈಡ್ ಆಗಿದೆ. ಸೊ ಇದು ಔಟ್ಸೈಡ್ ಕಂಟ್ರಿಯಲ್ಲಿ ಆಲ್ರೆಡಿ ಅಪ್ಲೈಡ್ ಉಂಟು, ಇಲ್ಲಿ ಸಹ ಆಗ್ತದೆ. ಡಿಯರ್ ಫ್ರೆಂಡ್ಸ್, ಇದರಲ್ಲಿ ಮಲ್ಟಿ ಯುಟಿಲಿಟಿ ಟೋಕನ್, ಡಿಸೆಂಟ್ರಲೈಸ್ ಕ್ರಿಪ್ಟೋ ವಾಲ್ಟ್, ಡಿಸೆಂಟ್ರಲೈಸ್ ಪೇರಿಂಗ್ ಮತ್ತು LPN ಡಿಸೆಂಟ್ರಲೈಸ್ಡ್ ವಾಲ್ಟ್ ಅಂದರೆ ಬೇರೆ ಯಾವ್ದು ಕಂಪನಿ ಏನೆಲ್ಲ ಪ್ರಾಮಿಸ್ ಮಾಡ್ತದೆ ಇದು LPN ಟೋಕನ್ ಅವರು ಫಸ್ಟ್ ಮಂತಲ್ಲೇ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಫಿಸಿಕಲ್ ಪ್ರಾಡಕ್ಟಿನ ರೂಪದಲ್ಲಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಅಂದರೆ ಜಸ್ಟ್ ನೀವೇ ಥಿಂಕ್ ಮಾಡಿ ಎಷ್ಟು ದೊಡ್ಡ ರೆವಲ್ಯೂಷನ್, ಎಷ್ಟು ದೊಡ್ಡ ಪ್ರಾಜೆಕ್ಟ್, ಎಷ್ಟು ದೊಡ್ಡ ಪ್ಲಾನಿಂಗ್ ಜೊತೆ ಇದು LPN ಟೋಕನ್ ಬಂದಿದೆ ಅಂತ. ಇಂಡಿಯಾದಲ್ಲಿ ಒಂದು ಮಿತ್ ಏನಿತ್ತಂದ್ರೆ ಇದು ಕ್ರಿಪ್ಟೋ ಕರೆನ್ಸಿ ಮೇಲೆ ಬ್ಯಾನ್ ಆಗಿದೆ ಅಂತ. ಬಟ್ ಡಿಯರ್ ಫ್ರೆಂಡ್ಸ್, ತಿಳ್ಕೊಳ್ಳಿ, ಮಾರ್ಚ್ 20 ಸುಪ್ರೀಂ ಕೋರ್ಟಿನ ಮುಖಾಂತರ ಈ ಬ್ಯಾನ್ ಅನ್ನು ತೆಗೆಯಲಾಗಿದೆ. ಅಂದರೆ ಕ್ರಿಪ್ಟೋ ಕರೆನ್ಸಿ ಇಂಡಿಯಾದಲ್ಲಿ ಈಗ ಕಂಪ್ಲೀಟ್ಲಿ ಲೀಗಲ್. ಯು ನೀಡ್ ನಾಟ್ ವರಿ. ನೀವು ಹಾಗೆ ಅನ್ಕೊಂಡಿದ್ರೆ ಇದು ಇಲ್ಲಿಗಲ್ ಅಂತ, ಡಿಯರ್ ಫ್ರೆಂಡ್ಸ್, ವೆರಿ ಸಾರಿ. ಯಾಕಂದರೆ ಇದು ಎಲ್ಲ ಕಡೆಯಿಂದ ಅಕ್ಸೆಪ್ಟೆಡ್ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಲೀಗಲ್. ನೀವೀಗ ಸ್ಕ್ರೀನಲ್ಲಿ ನೋಡ್ತಿರೋದು ZPay ಮತ್ತು ಕಾಯಿನ್ಸ್ವಿಚ್, ಬೈಯು ಕಾಯಿನ್, ಇದೆಲ್ಲ ಇಂಡಿಯಾದು ಕೆಲವು ವೆರಿ ಫೇಮಸ್ ಕ್ರಿಪ್ಟೋ ಎಕ್ಸ್ಚೇಂಜರ್ಸ್. ಸೊ ನೀವು ಇದರಿಂದ ಆರಾಮ್ಸೆ ಕ್ರಿಪ್ಟೋ ಕರೆನ್ಸಿಯನ್ನು ನಿಮ್ಮ INR ಅಲ್ಲಿ ಕನ್ವರ್ಟ್ ಮಾಡಿ ಆರಾಮ್ಸೆ ತಗೊಳ್ಬೋದು. ಅಂದರೆ ಈಗ LPN ಟೋಕನ್ ತುಂಬ ದೊಡ್ಡ ರೆವಲ್ಯೂಷನ್ ತರ್ತಾ ಉಂಟು. ಡಿಯರ್ ಫ್ರೆಂಡ್ಸ್, ಈಗ ನಿಮ್ಮ ಇನ್ಫಾರ್ಮೇಷನ್ಗೆ ಈ LPN ಟೋಕನ್ ಇದು ಮೋರ್ ದೆನ್ 500 ಬ್ರಾಂಚ್ ಉಂಟು ಮತ್ತು ಇನ್ನೂ ಸಹ ಜಾಸ್ತಿ ಆಗ್ತಾನೆ ಉಂಟು. ಎಲ್ಲ ಕಡೆ ಟೈಅಪ್ ಆಗ್ತಾ ಉಂಟು, ತುಂಬ ಕಾಂಟ್ರಾಕ್ಟ್ಸ್ ಆಗಿದೆ. ಪ್ರಪಂಚದ ಎಲ್ಲಿ ಸಹ ಇಷ್ಟು ಅಗ್ರಿಮೆಂಟ್, ಇಷ್ಟು ನೀಟ್ ಮತ್ತು ಕ್ಲೀನಲ್ಲಿ ಡಾಕ್ಯುಮೆಂಟೇಷನ್ ಎಲ್ಲ ಎಲ್ಲಿ ಸಹ ಆಗಿಲ್ಲ. ಇಷ್ಟೇ ಅಲ್ಲ, ನೀವು ಫೋಟೋದಲ್ಲಿ ನೋಡ್ಬೋದು ಎಲ್ಲರೂ ಎಷ್ಟು ಆಕ್ಟಿವ್ ಆಗಿ, ಎಷ್ಟು ಪ್ರೋಗ್ರಾಮ್ಸ್ ಎಲ್ಲ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಿದಾರಂತ ಈ ಪ್ರಾಜೆಕ್ಟಲ್ಲಿ. ಇಷ್ಟೇ ಅಲ್ಲ, ಈ ಕ್ರಿಪ್ಟೋ ಕರೆನ್ಸಿ LPN ಇದು ಓನರ್ಸ್ ಸಹ ಇದ್ರಲ್ಲಿ ತುಂಬ ಆಕ್ಟಿವ್. ಅವರು
ಫಾರೆಕ್ಸ್ ಟ್ರೇಡಿಂಗ್ ಇದು ಎಕ್ಸ್ಪರ್ಟ್, ಮತ್ತು ಈಗ ಸಹ ತುಂಬ ಬ್ರಾಂಚಲ್ಲಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಜೊತೆ. ಸೊ ಅವರಿಗೆ ಇದ್ರದ್ದು ಬುಡತ ಸಮೇತ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಮತ್ತೆ ಅವರು ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಡಿಯರ್ ಫ್ರೆಂಡ್ಸ್, ಇವರದು ಎಲ್ಲ ಕಡೆ ಮಾರ್ಕೆಟಲ್ಲಿ ಪ್ರೊಫೈಲ್ ಎಲ್ಲ ತುಂಬಾನೇ ಒಳ್ಳೆಯದಾಗಿದೆ. ಸೊ ನೀವು ಸಹ ನೋಡ್ಬೋದು, ನಾವು ಇಷ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಡಿಯರ್ ಫ್ರೆಂಡ್ಸ್, ವೆರಿ ವೆರಿ ಥ್ಯಾಂಕ್ ಯು, ನೀವು ಎಂಡ್ ತನಕ ನಮ್ಮ ಜೊತೆ ಇವೆಲ್ಲ ಮಾತನ್ನು ಪೇಷನ್ಸಿಂದ ಕೇಳಿದ್ದಕ್ಕೆ. LPN ಟೋಕನ್, ಥ್ಯಾಂಕ್ ಯು.